ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಈಗೇನಂದ್ರೆ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ವತಿಯಿಂದ ರಾಜ್ಯಾಧ್ಯಕ್ಷರಾದಂಥ ಲಕೋಟಪ್ಪ ಸಾಹೇಬರಿಗೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನವನ್ನು ಒದಗಿಸುವ ಕುರಿತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ರಾಜ್ಯ ಉಪಾಧ್ಯಕ್ಷರಾದಂಥ ಪರಶುರಾಮ್ ಧೂರಾಳ್ ಅವರೇ, ಸಮಾಜದ ಮುಖಂಡರಾದಂಥ ಅಯ್ಯಪ್ಪನವರೇ, ಪರಶುರಾಮ್ ನಾಟಕರ್ ಅವರೇ, ಲಚ್ಚಪ್ಪ ಮಾರಾಯಣವರೇ, ಬೆಳುತಿ ಸರ್ ಅವರೇ, ಸಾಬು ಅವರೇ ಹಾಗೂ ಮಾಧ್ಯಮ ಮಿತ್ರರೇ, ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘವನ್ನು ಅನ್ಕೋಲ್ ಹನುಮಂತಪ್ಪ ಸಾಹೇಬರು ಸ್ಥಾಪನೆ ಮಾಡಿದರು. ಇವರು ಅನೇಕ ಸಾಮಾಜಿಕ ಹೋರಾಟವನ್ನು ಮಾಡಿ ತಮ್ಮ ಜೀವನವನ್ನು ಹಲವು ದಶಕಗಳಿಂದ ಸಮಾಜಕ್ಕಾಗಿ ದುಡಿದಿದ್ದಾರೆ. ಅವರಿಗೆ ಈಗ ಪ್ರಸ್ತುತ JDS ಪಕ್ಷದಲ್ಲಿ ಇರ್ತಾರೆ. ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನು ಮಾಡಬೇಕೆಂದು JDS ರಾಜ್ಯಾಧ್ಯಕ್ಷರಾದಂಥ ದೇವೇಗೌಡ ಅಪ್ಪಾಜಿ ಅವರಿಗೆ ಕೇಳ್ಬೋದು. ಹಾಗೂ ಮೈತ್ರಿಕೂಟ ಪಕ್ಷಗಳಾದಂಥ BJP ಮತ್ತು BJP ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ಜಿ ಅವರು, ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಕೇಳ್ಬೋದೇನೆಂದರೆ, ಇವರು ನಮ್ಮ ಸಮಾಜಕ್ಕೆ ಹಲವಾರು ಶೋಷಣೆಗಳನ್ನು ನಡೆದು ಇವರು ಹೋರಾಟಗಳನ್ನು ಮಾಡಿದ್ದಾರೆ ಅವರು. ಹಾಗಾಗಿ ಲಕೋಟಪ್ಪ ಸಾಹೇಬರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹೆಸರು ಹೇಳಿಲ್ಲ. ನಾಗರಾಜ್ ಮಾದಾರ್, ಜನಸಂಘ ಯುವ ಘಟಕದ ಅಧ್ಯಕ್ಷರು. ಈಗ ಹನುಮಂತಪ್ಪ ಸಾಹೇಬ ವಿಧಾನಸಭಾ ಪಕ್ಷದಿಂದ ಸದಸ್ಯನಾಗಿ ಆಯ್ಕೆ ಮಾಡುವುದು. ಸನ್ಮಾನ್ಯ ಶ್ರೀ ಅಲ್ಕೋಟ್ ಸಾಹೇಬರು ಹಲವು ದಶಕಗಳಿಂದ BJP ಮತ್ತು JDS ನೇತೃತ್ವದಲ್ಲಿ ಕಾರ್ಯಗಳನ್ನು ಮಾಡಿಕೊಂಡು ಅವರ ಆಯುಷ್ಯವನ್ನು ಆ ಪಕ್ಷಕ್ಕಾಗಿ ಆಯುಷ್ಯಪೂರ್ತಿ ಕೆಲಸ ಮಾಡ್ಕೊಂಡ್ರೆ ಇದುವರೆಗೂ ಅವರಿಗೆ ಆ ಪಕ್ಷದಲ್ಲಿ ಉದ್ದೇಶಿತ ಸ್ಥಾನ ಸಿಕ್ಕಿಲ್ಲ. ಈಗ ರಾಷ್ಟ್ರೀಯ ನಾಯಕರು ಅವ್ರನ್ನ ಅವರ ಸೇವೆಗಳನ್ನು ಅನುಸರಿಸಿ ಅವ್ರಿಗೆ ಈ JDS ಮತ್ತು JDS ಪಕ್ಷದಲ್ಲಿ ಉನ್ನತ ಸ್ಥಾನವನ್ನು ಕೊಡಬೇಕು ಅಂತೇಳಿ ಯುವ ಮೂಲಕ ಪತ್ರಿಕಾ ಮುಖಾಂತರ ಅವ್ರನ್ನ ಆಗ್ರಹ ಮಾಡ್ತಾರೆ. ಬಿಜಾಪುರ ಉಪಾಧ್ಯಕ್ಷ. ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಆದಿಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂಥ ಪರಶುರಾಮ್ ಧೂರಾಳ್ ಸರ್ ಅವರೇ, ಹಾಗೂ ನಮ್ಮ ಸಮಾಜದ ಮುಖಂಡರಾದಂಥ ಅಯ್ಯಪ್ಪ ಸರ್ ದೊಡ್ಮನಿ ಅವರೇ, ಹಾಗೂ ಜನಸಂಘ ಹೋರಾಟ ಸಮಿತಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಾಗರಾಜ್ ಮಾದಾರ್ ಅವರೇ, ಹಾಗೂ ಆದಿಜಾಂಬವ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಲಾಲಪ್ಪಣ್ಣ ಬೆಳುಬಿ ಅವರೇ, ಹಾಗೂ ಸಂಘದ ಉಪಾಧ್ಯಕ್ಷರಾದಂಥ ಲಚ್ಚಪ್ಪಣ್ಣ ಬೆಳುಬಿ ಅವರೇ, ಹಾಗೂ ಬಬ್ಲೇಶ್ವರ ತಾಲೂಕಾ ಅಧ್ಯಕ್ಷರಾದಂಥ ಸಹೋದರ ಸಾಬು ಕಾಂತಳ್ ಅವರೇ, ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲು ಉದ್ದೇಶವೇನಂತಂದರೆ, ಈಗ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ನಮ್ಮ ಈ ಒಂದು ಮಾದಿಗ ಸಮಾಜದ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗ ಸಮಾಜದ ಮುಖಂಡರನ್ನ ಪದೇ ಪದೇ ತುಳಿತಾನೆ ಇದೆ. ಈಗ ಅವರು ಸಚಿವ ಸಂಪುಟದಲ್ಲಿ ಒಳ್ಳೆಯ ಒಂದು ಸಚಿವ ಖಾತೆಯನ್ನು ಪಡೆದೇ ಇರುವುದಾಗಲಿ, ಮಾದಿಗರನ್ನ ಒಂದು ಉನ್ನತ ಹುದ್ದೆ ಅಥವಾ ಪಕ್ಷದ ಉನ್ನತ ಜವಾಬ್ದಾರಿ ಅಂತ ದೂರಿಡುವುದಾಗಲಿ, ಯಾವಾಗಲಾದರೂ ಕೂಡ ನಮ್ಮ ಮಾದಿಗ ಸಮಾಜದವರಿಗೆ ಅನ್ಯಾಯ ಮಾಡ್ತಾನೆ ಬಂದಿದೆ. ಈ ರೀತಿ ಆದರೆ ನಮ್ಮ ಮಾದಿಗರು ಬರೀ ರಾಜ್ಯದ ಸರ್ಕಾರದಲ್ಲಿಯೂ ಒಂದು ಭಾಗವಹಿಸಲಿಕ್ಕೆ ಇವ್ರಿಗೆ ಅವಕಾಶ ಇಲ್ಲ ಅಂದರೆ ರಾಷ್ಟ್ರದ ರಾಜಕಾರಣದಲ್ಲಿ ಭಾಗವಹಿಸಲಿಕ್ಕೂ ಸಹಿತ ಅಷ್ಟೊಂದು ನಮ್ಮ ಸಮಾಜದ ಮೇಲೆ ಯಾವುದೇ ಒಂದು ಕಳಕಳಿಯನ್ನು ತೋರಿಸ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ಈ ನಮ್ಮ ಇದು ಪತ್ರಿಕಾಗೋಷ್ಠಿ ಉದ್ದೇಶ ಏನಂದರೆ, ಮಾಜಿ ಸಚಿವರಾದಂಥ ಶ್ರೀ ಅಲ್ಕೋಟ್ ಹನುಮಂತಪ್ಪ ಸಾಹೇಬರು ಮತ್ತು ಈ ಕರ್ನಾಟಕ ಆದಿಜಾಂಬವ ಸಂಘದ ರಾಜ್ಯ ಅಧ್ಯಕ್ಷರು ಕೂಡ ಇದ್ದಾರೆ. ಅವರನ್ನು ಈಗ ಈ ನಮ್ಮ ಮೈತ್ರಿಕೂಟದಲ್ಲಿರ್ತಕ್ಕಂಥ BJP ಮತ್ತು JDS ಪಕ್ಷ ಎಲ್ಲರೂ ಸೇರಿಕೊಂಡು ಈ ನಮ್ಮ ನಾಯಕರಿಗೆ ರಾಜ್ಯಸಭಾ ಸದಸ್ಯರನ್ನಾಗಲಿ ಅಥವಾ ವಿಧಾನ ಪರಿಷತ್ ಸದಸ್ಯರನ್ನಾಗಲಿ ಆಯ್ಕೆ ಮಾಡಬೇಕು ಅಂತ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರಿಗಾಗಲಿ ಅಥವಾ
ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನತೀನ್ ನಿತಿನ್ ಸರ್ ಅವರಿಗೂ ಹಾಗೂ ಬಿಜೆಪಿ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ರಾಜ್ಯದಲ್ಲಿ ಇರತಕ್ಕಂಥ ಬಿಜೆಪಿ ಮುಖಂಡರಾದಂಥ ಶ್ರೀಯುತ ಮಾಜಿ ಮುಖ್ಯಮಂತ್ರಿಗಳು ಬಿ.ಎಸ್. ಯಡಿಯೂರಪ್ಪ ಸಾಹೇಬರಿಗೂ ಮತ್ತು ಈಗ ಸದ್ಯಕ್ಕಿನ ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಸಾಹೇಬರಿಗೂ ಹಾಗೂ ಇನ್ನಿತರ ರಾಜ್ಯದ ಎಲ್ಲ ನಮ್ಮ ಬಿಜೆಪಿ ಪಕ್ಷದ ಮುಖಂಡರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಅಲ್ಕೋಡ್ ಹನುಮಂತಪ್ಪ ಸಾಹೇಬರಿಗೆ ದೇವೇಗೌಡರು ಆಗಲಿ ಅಥವಾ ಕುಮಾರಸ್ವಾಮಿ ಅವರಾಗಲಿ ಎಲ್ಲರೂ ಎರಡೂ ಪಕ್ಷದ ಮುಖಂಡರು ಒಟ್ಟಿಗೆ ಮಾತನಾಡಿಕೊಂಡು ನಮ್ಮ ಸಮಾಜದ ಹಿರಿಯರಾದಂಥ ಅಲ್ಕೋಡ್ ಹನುಮಂತಪ್ಪ ಸಾಹೇಬರಿಗೆ ಈ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಉಪಕಾರವನ್ನು ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಮಾದಿಗ ಸಮಾಜದ ಮುಖಂಡರಿಗೂ ಹಾಗೂ ಮಾಧ್ಯಮದ ಪ್ರತಿನಿಧಿಗಳಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಶುಭ ಸಂದರ್ಭದಲ್ಲಿ ದೀನದಲಿತ ಹಿಂದುಳಿದ ವರ್ಗಗಳ ನಾಯಕರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಪುಣ್ಯ ಸಂಧ್ಯೆಯಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ಜಿಲ್ಲಾ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ದೀನದಲಿತರ ನೇತಾರ ಹಿಂದುಳಿದ ವರ್ಗದ ನಾಯಕರಾದಂಥ ಹನುಮಂತಪ್ಪ ಅಲ್ಕೋಡ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಜ್ಯಸಭಾ ಸದಸ್ಯವನ್ನು ಮಾಡುವ ಕುರಿತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ವಿಧಾನ ಪರಿಷತ್ ಸದಸ್ಯವನ್ನು ಮಾಡಬೇಕಂತೇಳಿ ಕರೆದಿದ್ದ ಸಲುವಾಗಿ ಜಿಲ್ಲಾ ನಾಯಕರಾದಂಥ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂಥ ಲಚ್ಚಪ್ಪಣ್ಣ ಮಾದಾರವರೇ, ಜನಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ಪರಶುರಾಮ್ ಗುರುದಾಳಣ್ಣವರೇ, ಇನ್ನೂರ್ವ ನಮ್ಮ ಸಲಹೆಗಾರರಾದಂಥ ಅಯ್ಯಪ್ಪಣ್ಣ ದೊಡ್ಡಮಣಿಯವರೇ ಹಾಗೂ ಆದಿಜಾಂಬವ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಬೆಳುಪಿಯವರೇ ಹಾಗೂ ರಾಜ್ಯ ಯುವ ಘಟಕದ ಜನಸಂಘದ ನಾಗರಾಜ್ ಮಾದಾರವರೇ, ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ರಾಜ್ಯದಲ್ಲಿ ಬಹುಸಂಖ್ಯಾತರ ಎಸ್ಸಿ ಕಮ್ಯುನಿಟಿ ಒಳಗ ಬಹುಸಂಖ್ಯಾತರಾಗಿರುವಂಥ ಮಾದಿಗ ಸಮಾಜದ ಬಿಜೆಪಿ ಹಾಗೂ ಕಾಂಗ್ರೆಸ್ JDSನಲ್ಲಿ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ಕಡೆಗಣಿಸ್ತಾ ಇರುವುದು, ಹಾಗೆ ಕಂಡಲ್ಲಿ ರಾಹುಲ್ ಗಾಂಧಿ ಅವರು ಈಗ ತಾನೇ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತಹ DK ಶಿವಕುಮಾರ್ ಅವರು ಸಂವಿಧಾನದ ಬುಕ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಸಂವಿಧಾನವನ್ನು ಪ್ರದರ್ಶನ ಮಾಡಿಕೊಂಡು ಸಂವಿಧಾನದ ಆಸೆಗೆ ಧಕ್ಕೆಗಳನ್ನು ತಗೊಂಡು ಸಂವಿಧಾನದ ಪ್ರಕಾರ ನಡ್ಕೊಳ್ತಾ ಇರುವಂತಹ ಸರ್ಕಾರ ಇವು. ಈ ರಾಜ್ಯದಲ್ಲಿ ದಲಿತ ನಾಯಕರೊಳಗ ಈ ಸಮಾಜವನ್ನು ಪ್ರೀತಿಸ್ತಕ್ಕಂಥದ್ದು ತಾಯಿ ತನಕ ನೋಡ್ತಕ್ಕಂಥವ್ರು ಯಾರಿದ್ರು ಅದು ಹನುಮಂತಪ್ಪ ಅಲ್ಕೋಡಪ್ಪ ಅವರು 2008ರಲ್ಲಿ TDS ಮತ್ತು ಮೇತ್ರ ಸರ್ಕಾರ ಇದ್ದಾಗ ಕ್ರೀಡಾ ಹಾಗೂ ಯುವ ಸಬಲೀಕರಣ ಖಾತೆಯನ್ನು ಅನುಭವಿಸಿದಂಥವ್ರು ಹಾಗೂ JH ಪಟೇಲ್ರು SR ಬೊಮ್ಮಾಯಿ ಅವರವರ ನೇತೃತ್ವದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದದಂಥವ್ರನ್ನ ಕರ್ನಾಟಕ ವಿಧಾನಸಭೆಗೆ ನಾಮನಿರ್ದೇಶನ ಮಾಡ್ತಾ ಇಲ್ಲ. ಈಗ ತಾನೇ ರಾಜೀನಾಮೆ ಕೊಟ್ಟಂತ ಸಿದ್ದರಾಮಯ್ಯನವರು ಅವರನ್ನ ಈ ಮೊನ್ನೆ ತಾನೇ ಸರ್ಕಾರದಾಗ ಕರ್ಕೊಂಡು ಬಂದು ಕಾಂಗ್ರೆಸ್ ಸರ್ಕಾರದಾಗ ಕರ್ಕೊಂಡು ಬಂದು ಅವರಿಗೆ MLA ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕಿಶಂದ್ರ ಮೋಸ ಮಾಡಿ ಅವಾಗೂ ಕೈ ಬಿಟ್ರು. ಈಗ ವಿಧಾನ ಪರಿಷತ್ಗೂ ಅವರ ಹೆಸರು ಇತ್ತು, ಈಗ ತಾನೇ ಇಲ್ಲ ವಿಧಾನ ಪರಿಷತ್ತಿನಿಂದ ಅವ್ರನ್ನ ಕೈ ಬಿಡ್ತೇವೆ ಅಂತ ಹೇಳಿ ಕೇಳ್ತೇವೆ. ಅದಕ್ಕೆ ಇದು ನೋವಿನ ಸಂಗತಿ. ಅದಕ್ಕೆ ನೀವು ಏನು ದಲಿತ ನಾಯಕರನ್ನ ಕಡೆಗಣಿಸ್ತಾ ಇದ್ದೀರಿ? ರಾಜ್ಯದಲ್ಲಿ ಯಾರು ಹೋರಾಟ ಮಾಡ್ತಾ ಇದಾರ, ಯಾರು ಆ ಸಮಾಜದ ಹತ್ರ ಅದಾರ ಅಂಥವ್ರನ್ನ ಬಿಟ್ಟು ಇವತ್ತು ದಿವಸ ನೋಡ್ರಿ, ಅವರು ನಮ್ಮ ಸಮಾಜದ ವ್ಯಕ್ತಿ ಅಲ್ಲ. ಯಾರು ಸುಧಾಮ್ ದಾಸ್ ಅವ್ರನ್ನ MLC ಮಾಡಿದ್ರು ಮಾದಿಗರ ಕೋಟದಾಗ, ಡಾಕ್ಟರ್ ತಿಮ್ಮಯ್ಯನವ್ರು ಮಾಡಿದ್ರು, ಅವರು ಜನರಿಗೆ ಗೊತ್ತೇ ಇಲ್ಲ. ಚಿತ್ರದುರ್ಗದಿಂದ ಬಿದರ್ವರೆಗೂ ಕಾಂಗ್ರೆಸ್ನಾಗಿರುವಂಥವ್ರಿಗೆ ಅಲ್ಲಿ ಟಿಕೆಟ್ ಕೊಡಲಿಲ್ಲ. ನೀತಿಗಳನ್ನ ಅನ್ವಯಿಸ್ಕೋತಾರ. ಈಗ ನೋಡ್ರಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಮಾಡಾಗ ಆ ಶಾಸಕರ ನಿಮ್ಮ ಕಡೆ ಎಷ್ಟು ಶಾಸಕರು ಅದಾರ, ನಿಮ್ಮ ಕಡೆ ಎಷ್ಟು ಶಾಸಕರು ಅದಾರ ಅಂತೇಳಿ ನೀವು ಪ್ರದರ್ಶನ ಮಾಡ್ರಿ ಅಂತೇಳಿ ಖರ್ಗೆ ಅವ್ರಿಗೂ ಕೂಡ ಅನ್ಯಾಯ ಮಾಡೋರು. ಅದಕ್ಕೆ ಈ ರೀತಿ ಎರಡೂ ಸಮಾಜಕ್ಕೂ ಕೂಡ ಅನ್ಯಾಯ ಮಾಡ್ತಾರ. ಈಗ KH ಮುನಿಯಪ್ಪನವ್ರಿಗೆ ನೋಡ್ರಿ, KH ಮುನಿಯಪ್ಪನವರ
ಒಂದು ಹಿರಿತನ ಮತ್ತು ಅವ್ರದೇ ಆದಂಥ ಒಂದು ಅನುಭವ ರಾಜಕಾರಣಿಗಳು ಅವ್ರಿಗೂ ಕೂಡ ಅಲ್ಲಿ ಸರ್ಕಾರದಲ್ಲಿ ಗಣನೆಗೆ ತಗೊಳ್ಳಿಲ್ಲ. ಮುನಿಯಪ್ಪನವರಿಗೆ ಆದಂತ ವಯಸ್ಸ ಸಚಿವರಿಗೆಲ್ಲ ಅಂಥವ್ರನ್ನ ಇವತ್ತಿನ ದಿವಸ ನಗರಾಭಿವೃದ್ಧಿ ಕೊಡ್ತಾರ, ಸಮಾಜ ಕಲ್ಯಾಣ ಕೊಡ್ತಾರ, ಗೃಹ ಖಾತೆಗಳನ್ನು ಕೊಡ್ತಾರೆ. ಇದು ಎಂತ ಅನ್ಯಾಯ. ಅದಕ್ಕೆ ಇದು ಬಹಳ ದಿವಸ ಏನು ಇವು ರಾಷ್ಟ್ರೀಯ ಪಕ್ಷಗಳ ಈ ರೀತಿ ನಮ್ಮ ಜನಾಂಗ, ದಲಿತ ಜನಾಂಗಗಳಿಗೆ, ಹೋರಾಟಗಾರರಿಗೆ ಅನ್ಯಾಯ ಮಾಡ್ತಾರ. ಈಗ ಪಕ್ಕದ ರಾಜ್ಯದಲ್ಲಿ ಏನು ವಿಜಯ್ ಅನ್ನುವಂಥ ಒಬ್ಬ ಚಿತ್ರನಟ ಯುವಕರು ಅಲ್ಲಿ ಪಕ್ಷನ ಕಟ್ಟಿ ಯಾವ ರೀತಿ ಸರ್ಕಾರವನ್ನು ಹಾಳಾಗ್ತಾರ ಅನ್ನುವಂಥದ್ದು ಕಾಲ ಕರ್ನಾಟಕ ರಾಜ್ಯದಾಗೂ ಸಮೀಪ ಆದ. ಅದಕ್ಕೆ ತಾವು ಮನಗಂಡು ಏನು ಹನುಮಂತಪ್ಪ ಆಲ್ಕೋಡ್ನಂಥವ್ರು, ವೀರಭದ್ರಪ್ಪ ಹಾಲರ್ವಿ ಅವರು, ಈಗೇನ ಜಿ ರಾಮಕೃಷ್ಣ ಅವ್ರ ಮಗ ಗುಲ್ಬರ್ಗದಾಗ ಅಂಥವ್ರಿಗೆ, ಈಗ ಡಿ ಮಂಜುನಾಥ್ ಸಾಹೇಬ್ ಅವ್ರ ಮಗ ಅಂಥವ್ರನ್ನ ಕರೆತಂದು ಸರ್ಕಾರದಾಗ ಪ್ರತಿನಿಧಿಯನ್ನು ಕೊಡಲೇ ಇಲ್ಲ ಅಂದ್ರೆ ಮುಂದೊಂದು ನಿರ್ಮಾಣದಾಗ ರಾಷ್ಟ್ರೀಯ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸ್ತೀವಿ. ಈ ಕುಮಾರಸ್ವಾಮಿ ಅವರು, ದೇವೇಗೌಡರು 1992ರಾಗ JS ರಾಮಕೃಷ್ಣ ಹೆಗಡೆ ಮತ್ತು JS ಪಟೇಲ್ರು ದೇವೇಗೌಡರ ಕಾಲದಲ್ಲಿ 26 ಮಂದಿ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಇದ್ರೆ ಅದು ಮಾದಿಗ ಸಮಾಜದವರಿಗೆ ಸಲ್ಲುತ್ತದೆ. ಅದಕ್ಕೆ ಅದೇ ರೀತಿನೂ ಹನುಮಂತಪ್ಪ ಆಲ್ಕೋಡವರು ಅವ್ರ ಗರಡಿ ಒಳಗೆ ಬೆಳೆದಾರ. ಅವರನ್ನು ಕೂಡ ಮುಂದಿನ ದಿನಮಾನದಾಗ ಕುಮಾರಸ್ವಾಮಿ ಅವರು, ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಾಗ ಅವರಿಗೆ ಒಳ್ಳೆಯ ಒಂದು ಸರ್ಕಾರ ಬಂದಾಗ ಆದರೂ ಕೂಡ ಈ ಇರ್ತಕ್ಕಂಥ ಒಂದು ಇದ್ರಾಗ ಅವ್ರನ್ನ ಗಣನೆಗೆ ತಗೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದ ಉದ್ದೇಶ ಹನುಮಂತಪ್ಪ ಆಲ್ಕೋಡ್ ಸಾಹೇಬ್ರನ್ನ ಕರ್ನಾಟಕ ಈಗೇನು ಇರತಕ್ಕಂಥ ಸರ್ಕಾರದಲ್ಲಿ NDA ಸರ್ಕಾರದಾಗ BJP ಮತ್ತು JDS ಸರ್ಕಾರ ಕೂಡಿ ಅವ್ರನ್ನ ಮೇಲ್ಮನೆ ಸದಸ್ಯರನ್ನಾಗಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ. ಸರ್, ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡೋರು ಏನ ಮಾಡದೆ ಹೋದಲ್ಲಿ ಮುಂಬರುವಂತ ದಿನಮಾನದಲ್ಲಿ ಈ ಸರ್ಕಾರಗಳು ನಮಗೆ ಅನ್ಯಾಯ ಮಾಡ್ತಾವಂತ ಅನ್ನೋ ಒಂದು ಉದ್ದೇಶದಿಂದನೇ ಸಮಾಜವನ್ನು ಕಟ್ಟಾಕ್ತೇವೆ. ಇದನ್ನ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘಟನೆಯನ್ನ ರಾಜ್ಯ ಅಧ್ಯಕ್ಷರಾದಂತಹ ಹನುಮಂತಪ್ಪ ಆಲ್ಕೋಡ್ ಸಾಹೇಬ್ರೆ ಇದನ್ನ ನೇತೃತ್ವವನ್ನು ವಹಿಸಿಕೊಂಡು ಹಿಂಗೆ ಇವರು ಅನ್ಯಾಯ ಮಾಡ್ಲಾತ್ರಪ್ಪ ಅಂದ್ರೆ ಇದಕ್ಕೊಂದು ಪರಿಹಾರ ಹುಡ್ಕೊಂಡು ಮತದಾನ ಜಾಗೃತಿಯನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ. ಈ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷರು ಪರಶುರಾಮ್ ರೋಡಿಯಾಳ ಇರುವುದರಿಂದ ಹನುಮಂತಪ್ಪ ಆಲ್ಕೋಡ್ ಅವರಿಗೆ ವಿಧಾನಸಭಾ ಸದಸ್ಯರು ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಮತದಾನ ಜಾಗೃತಿ ಮಾಡದೆ ಹೋದ್ರೆ ಮತ್ತೆ ನಾವು ಸರ್ಕಾರ ವಿರೋಧ ಕ್ರಮ ತಗೋತೀವಿ. ಸರ್ಕಾರ ವಿರೋಧನೇ ಹೆಸರು ಮಾಲಿಕ ಅಯ್ಯಪ್ಪ ದೊಡ್ಡ